ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕೆಸೆಟ್ 2016ನಲ್ಲಿ ನಡೆದ ಪೇಪರ್ 1 ಪತ್ರಿಕೆಯ 31ರಿಂದ 40ರವರೆಗಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗಾಗಲೇ 1ರಿಂದ 30ರವರೆಗಿನ ಪ್ರಶ್ನೆಗಳನ್ನು ನಾವು ಕಳೆದ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಫ್ರೆಂಡ್ಸ್, ಕ್ವಶನ್ಸ್ಗೆ ಹೋಗುವ ಮೊದಲು ನಾವು ನಿಮಗೆ ಕರ್ನಾಟಕ ಸೆಟ್ ಟೆಸ್ಟ್ ಸೀರೀಸ್ 2021 ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ ಪೇಪರ್ 1 ಪತ್ರಿಕೆಯ ಪ್ರಿಪ್ರೇಷನ್ ಸಲುವಾಗಿ 40 ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಅದರ ಜೊತೆಗೆ 40 ಟೆಸ್ಟ್ಗಳನ್ನ ಅಟೆಂಡ್ ಆದ ನಂತರ 40 ಟೆಸ್ಟ್ಗಳ ಸೊಲ್ಯೂಷನ್ PDF ಅನ್ನು ನೀಡಲಾಗ್ತದೆ. ಮತ್ತು ಇದರ ಜೊತೆಗೆ ಪ್ರಿಪ್ರೇಷನನ್ನು ಬೂಸ್ಟ್ ಮಾಡುವ ಸಲುವಾಗಿ 1000 MCQಗಳ PDF ಅನ್ನು ನೀಡ್ತೀವಿ. ಮತ್ತು ಪ್ರತಿಯೊಂದು ಯೂನಿಟ್ನ ಮೇಲೆ ನೋಟ್ಸನ್ನು ಕೂಡ ನಿಮಗೆ ನೀಡಲಾಗ್ತದೆ. ಸೊ ಇಲ್ಲಿ ಕಂಪ್ಲೀಟ್ ಮಟೀರಿಯಲ್ ಇಂಗ್ಲೀಷ್ ಮತ್ತು ಕನ್ನಡ 2 ಲ್ಯಾಂಗ್ವೇಜ್ನಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಅದು ಕೂಡ ಕೇವಲ ಮಿನಿಮಮ್ ಪ್ರೈಸ್ನಲ್ಲಿ 999. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ನಂಬರ್ಗೆ ವಾಟ್ಸಪ್ ಕೂಡ ಮಾಡ್ಬೋದು. ಈ ನಂಬರ್ಗೆ ನೀವು ಕಾಲ್ ಮಾಡಿ ಕೂಡ ಕೇಳ್ಬೋದು. ಸೊ ನೀವು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿನ ಆ್ಯಪನ್ನು ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು, ಅಥವಾ ನೇರವಾಗಿ ವಾಟ್ಸಪ್ ಗ್ರೂಪ್ನಲ್ಲಿಯೂ ಕೂಡ ನೀವು ರಿಜಿಸ್ಟ್ರೇಷನ್ ಆಗ್ಬೋದು. ಸೊ ಫ್ರೆಂಡ್ಸ್, ನೀವೇನಾದರೂ 40 ಟೆಸ್ಟ್ಗಳನ್ನು ಅಟೆಂಡ್ ಆದರೆ ಇಲ್ಲಿ 2000 MCQಗಳಿಗೆ ಪ್ರಿಪ್ರೇಷನನ್ನು ಮಾಡ್ತೀರಿ. ನಮ್ಮ 1000 MCQಗಳ PDF ಅನ್ನು ಓದಿದ್ರೆ ಅಲ್ಲಿಯೂ ಕೂಡ ನೀವು 1000 MCQಗಳಿಗೆ ಪ್ರಿಪ್ರೇಷನನ್ನು ಮಾಡ್ತೀರಿ. ನಮ್ಮೆಲ್ಲ ವಿಡಿಯೋ ಲೆಕ್ಚರ್ಸ್ ಫಾಲೋ ಮಾಡಿದ್ರೆ ನೀವು ಸುಮಾರು 3000 MCQಗಳಿಗೆ ಪ್ರಿಪ್ರೇಷನನ್ನು ಮಾಡ್ತೀರಿ. ಸೊ ಟೋಟಲಿ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನೀವು ಸುಮಾರು 6000 MCQಗಳಿಗೆ ಪ್ರಿಪ್ರೇಷನನ್ನು ಮಾಡ್ತೀರಿ. So you will be prepared nearly for 6000 MCQs in this crash course. I believe if you attend this crash course, you can increase your score. You can score 75 plus in paper 1. If you score more in paper 1, it is very easy to clear KSET. So friends, let us move to the questions. ಇಲ್ಲಿ ಕ್ವೆಶನ್ ಏನಿದೆ, ಕೆಳಗೆ ಕೊಟ್ಟ ಮಾನದಂಡಗಳಲ್ಲಿ ಯಾವ ಒಂದು ಅಂಗೀಕೃತ ಅಥವಾ ಸರ್ವಸಮ್ಮತ ಕಾರಣಕ್ಕೆ ಉಪಯೋಗಿಸಲ್ಪಡುವುದಿಲ್ಲ? ಎಸ್, ನ್ಯಾಕ್ನ ಪ್ರಕಾರ ಇದು. ಎಸ್, ಆಪ್ಷನ್ ಎ ಆಡಳಿತ ಅಥವಾ ಆಳ್ವಿಕೆ ಮತ್ತು ಮುಖಂಡತ್ವ. ಆಪ್ಷನ್ ಬಿ ಕಲಿಸುವಿಕೆ ಮತ್ತು ಕಲಿಯುವಿಕೆ ಮತ್ತು ಮೌಲ್ಯೀಕರಣ. ಆಪ್ಷನ್ ಸಿ ವಿದ್ಯಾರ್ಥಿಗಳೊಂದಿಗಿನ ಬೋಧಕರ ಸಮರಸ ಸಂಬಂಧ. ಆಪ್ಷನ್ ಡಿ ಮಾಹಿತಿ ಮತ್ತು ಕಲಿಕೆಯ ಮೂಲಗಳು. Yes, one of the following criteria is not used for purpose of accreditation by NAAC. Yes, as you all know about the NAAC, and there are various criteria are there which is not included in that criteria. Option A, governance and leadership, teaching, learning and evaluation, rapport of teachers with students, information and learning resources. Yes, according to NAAC accreditation, governance and leadership is included in their criteria. ಈ ಆಡಳಿತ ಮತ್ತು ಮುಖಂಡತ್ವ ಅವರ ಒಂದು ಅಕ್ರಿಡಿಯೇಷನ್ ಕ್ರೈಟೇರಿಯಾನಲ್ಲಿ ಇನ್ಕ್ಲೂಡ್ ಆಗಿದೆ. ಆ್ಯಂಡ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಇವ್ಯಾಲ್ಯೂಯೇಷನ್, ದಿಸ್ ಆಲ್ಸೋ ಇನ್ಕ್ಲೂಡೆಡ್. ಕಲಿಸುವುದು ಮತ್ತು ಮೌಲ್ಯೀಕರಣ ಇವ್ಯಾಲ್ಯೂಯೇಷನ್ ಕೂಡ ಅವರ ಒಂದು ಕ್ರೈಟೇರಿಯಾನಲ್ಲಿ ಇದೆ. ರ್ಯಾಪೋರ್ಟ್ ಆಫ್ ಟೀಚರ್ಸ್ ವಿತ್ ಸ್ಟೂಡೆಂಟ್ಸ್. Yes, rapport of teachers with students, this is not included in their criteria. Yes, ವಿದ್ಯಾರ್ಥಿಗಳೊಂದಿಗಿನ ಬೋಧಕರ ಸಮರಸ ಸಂಬಂಧ ಇದು ಒಂದು ನ್ಯಾಕ್ನ ಅಕ್ರಿಡಿಯೇಷನಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಆ್ಯಂಡ್ ಇನ್ಫಾರ್ಮೇಷನ್ ಆ್ಯಂಡ್ ಲರ್ನಿಂಗ್ ರಿಸೋರ್ಸಸ್, ದಿಸ್ ಈಸ್ ಆಲ್ಸೋ ಇನ್ಕ್ಲೂಡೆಡ್. ಮಾಹಿತಿ ಮತ್ತು ಕಲಿಕೆಯ ಮೂಲಗಳು ಇದು ಕೂಡ ಇನ್ಕ್ಲೂಡ್ ಆಗಿದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ವಿದ್ಯಾರ್ಥಿಗಳೊಂದಿಗಿನ ಬೋಧಕರ ಸಮರಸ. ಸೊ ರ್ಯಾಪೋರ್ಟ್ ಆಫ್ ಟೀಚರ್ಸ್ with students is not included in their criteria. So option C is the correct answer. Yes, if you talk about NAAC, NAAC stands for National Assessment and Accreditation Council. Yes, it is a government organization in India. It is going to assess and accredit the higher education institutions. ಎಸ್, ಇದು ಒಂದು ನ್ಯಾಕು ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಿಗೆ ಅಸೆಸ್ ಮಾಡ್ತದೆ ಮತ್ತು ರ್ಯಾಂಕನ್ನು ನೀಡ್ತದೆ. ಸೊ ಇಟ್ ಈಸ್ ಆನ್ ಆಟೋನಮಸ್ ಬಾಡಿ, ಪ್ಲೀಸ್ ರಿಮೆಂಬರ್ ಇಟ್. ನ್ಯಾಕ್ ಒಂದು ಆಟೋನಮಸ್ ಬಾಡಿ ಆಗಿದೆ. ಆ್ಯಂಡ್ ನ್ಯಾಕ್ ಈಸ್ ಫಂಡೆಡ್ ಬೈ UGC ಆ್ಯಂಡ್ ದ ಹೆಡ್ ಕ್ವಾರ್ಟರ್ ಆಫ್ ದ ನ್ಯಾಕ್ ಈಸ್ ಲೊಕೇಟೆಡ್ ಇನ್ ಬ್ಯಾಂಗ್ಳೂರ್. ಈ ನ್ಯಾಕ್ಗೆ ಫಂಡನ್ನು UGC ಪ್ರೊವೈಡ್ ಮಾಡ್ತದೆ ಮತ್ತು ನ್ಯಾಕ್ನ ಒಂದು ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಆ್ಯಂಡ್ ನ್ಯಾಕ್ ವಾಸ್ ಫೌಂಡೆಡ್ ಇನ್ ದ ಇಯರ್ ಆಫ್ 1994. ಎಸ್, ನ್ಯಾಕ್ ನಾವು ಇದು 1994ರಲ್ಲಿ ಎಸ್ಟಾಬ್ಲಿಷ್ ಆಗ್ತದೆ. ಇದರ ಜೊತೆಗೆ ದ ಮೋಟೋ ಆಫ್ ದ ನ್ಯಾಕ್ ಈಸ್, ಪ್ಲೀಸ್ ರಿಮೆಂಬರ್, ಎಕ್ಸಲೆನ್ಸ್, ಕ್ರೆಡಿಬಿಲಿಟಿ, ರೆಲೆವೆನ್ಸ್. A question may arise here. Excellence, credibility, relevance is the motto of NAAC. And NAAC 7 assessment criteria for accreditation. Yes, when
For accreditation of the higher education institution, there are 7 criteria are there. First one is curricular aspects. Second one is teaching, learning and evaluation, research, consultancy and extension, infrastructure and learning resources, student support and progression, governance, leadership and management, innovation and best practices. Yes, these are the 7 assessment criteria. Question number 32. The following amendment to the Constitution of India brought education under concurrent list. Yes, which amendment brought the education in concurrent list? Option A, 42nd amendment, 73rd amendment, 86th amendment, 30th amendment. ಭಾರತೀಯ ಸಂವಿಧಾನದ ಕೆಳಗಿನ ಯಾವ ತಿದ್ದುಪಡಿಯಲ್ಲಿ ಶಿಕ್ಷಣವನ್ನು ಸಮವರ್ತ ಪಟ್ಟಿಯಲ್ಲಿ ಸೇರಿಸಲಾಯಿತು? 42ನೇ ತಿದ್ದುಪಡಿ, 73ನೇ ತಿದ್ದುಪಡಿ, 86ನೇ ತಿದ್ದುಪಡಿ, 30ನೇ ತಿದ್ದುಪಡಿ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ 42nd ಅಮೆಂಡ್ಮೆಂಟ್. ಎಸ್, ಇಲ್ಲಿ 42ನೇ ತಿದ್ದುಪಡಿಯ ಪ್ರಕಾರ ಶಿಕ್ಷಣವನ್ನು ಸಮವರ್ತಿ ಪಟ್ಟಿಗೆ ಸೇರಿಸಲಾಯಿತು. ಎಸ್, ಅಕಾರ್ಡಿಂಗ್ ಟು 42nd ಅಮೆಂಡ್ಮೆಂಟ್ ಎಜುಕೇಷನ್ ವಾಸ್ brought into concurrent list. Yes, under Article 42 Constitution of India, an amendment was added in 1976. Please remember the year 1976, and education became a concurrent list subject, which enables the central government to legislate it in the manner suited to it. It means this concurrent list enables the central government to legislate. Okay, so and according to Article 42nd, in the year of 1976, education became the concurrent list subject. And when you okay, let us see union list, concurrent list and state list. Yes, union list will come under the central government, and state list will completely come under the state government. Please, and concurrent list partly by central government and partly by the state government. Yes, union list ಅಂದರೆ ಇವು ಕಂಪ್ಲೀಟ್ಲಿ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಅಂಡರ್ನಲ್ಲಿ ಬರ್ತವೆ. ಸ್ಟೇಟ್ ಲಿಸ್ಟ್ ರಾಜ್ಯ ಪಟ್ಟಿ ರಾಜ್ಯ ಸರ್ಕಾರಗಳ ಒಂದು ಅಧೀನದಲ್ಲಿ ಬರ್ತವೆ. ಕಾನ್ಕರೆಂಟ್ ಲಿಸ್ಟ್ ಅಂದರೆ ಸಮವರ್ತಿ ಪಟ್ಟಿ, ಕಾನ್ಕರೆಂಟ್ ಲಿಸ್ಟ್ ಇವು ರಾಜ್ಯ ಮತ್ತು ಕೇಂದ್ರ ಎರಡು ಸರ್ಕಾರಗಳಲ್ಲಿ ಅಧೀನದಲ್ಲಿ ಬರ್ತವೆ. Yes, let us see some examples. Union list include defense, banking, currency, foreign affairs, then communication. These are the subjects which are in central government. And in state government such as police, trade, agriculture and irrigation will come under the state list. Then the subjects which are coming under concurrent list: education, forest, trade, marriage, adoption. These are all subjects come under the concurrent list. Yes, question number 33. 10 plus 2 plus 3 as a common structure of education is recommended by. Option A, Secondary Education Commission. Option B, the Education Commission 1964-66. Option C, University Education Commission 1948. Option D, the Kotari Commission 1964-66. ಎಸ್ 10 ಪ್ಲಸ್ 2 ಪ್ಲಸ್ 3 ಒಂದು ಸಾಮಾನ್ಯವಾಗಿ ಎಲ್ಲರಿಗೂ ಅನ್ವಯಿಸುವ ಶಿಕ್ಷಣದ ರಚನೆಯು ಶಿಫಾರಸು ಮಾಡಲ್ಪಟ್ಟಿದ್ದು ಇದರಿಂದ. ಸೆಕೆಂಡರಿ ಎಜುಕೇಷನ್ ಕಮಿಷನ್ 1964-66, ಎಜುಕೇಷನ್ ಕಮಿಷನ್, ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್ 1948, ಕೋಟಾರಿ ಕಮಿಷನ್. ಮೀನ್ಸ್ 10 years from first standard to 10th standard, then 2 years PUC, 3 years degree. Yes, it is recommended by Kotari Commission. So option D is the right answer. Please remember it. ಇದು ಕೋಟಾರಿ ಕಮಿಷನ್ನ ಒಂದು ರೆಕಮೆಂಡೇಶನ್ ಆಗಿದೆ. ಎಸ್, ನ್ಯಾಷನಲ್ ಎಜುಕೇಷನ್ ಕಮಿಷನ್ 1964-66. It is popularly known as the Kotari Commission. And it was an ad hoc commission set up by the Government of India to examine all aspects of the educational sector in India. Yes, and to evolve a general pattern of education and advise guidelines and policies for the
ಡೆವಲಪ್ಮೆಂಟ್. ಶಿಕ್ಷಣದಲ್ಲಿ ಬೆಳವಣಿಗೆಯ ಸಲುವಾಗಿ ಎಜುಕೇಷನ್ ಪ್ಯಾಟರ್ನನ್ನು ಮರು ಹೊಂದಾಣಿಕೆ ಮಾಡುವ ಸಲುವಾಗಿ ಕೆಲವು ಗೈಡ್ಲೈನ್ಸ್ ಮತ್ತು ಪಾಲಿಸಿ ಇಂಪ್ಲಿಮೆಂಟಿಂಗ್ ಸಲುವಾಗಿ ಕೋಟಾರಿ ಕಮಿಷನನ್ನು ನೇಮಕ ಮಾಡಲಾಗ್ತದೆ. ಓಕೆ, ಲೆಟ್ ಅಸ್ ಸಿ ಸಮ್ ರೆಕಮೆಂಡೇಶನ್ಸ್ ಆಫ್ ದಿ ಕೋಟಾರಿ ಕಮಿಷನ್ಸ್. ಎಸ್, ಕೋಟಾರಿ ಕಮಿಷನ್ನ ಕೆಲವು ರೆಕಮೆಂಡ್ಗಳು ನೋಡೋದಾದರೆ ದ ಫಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಒನ್ ಈಸ್ ಪ್ರೊವಿಷನ್ ಆಫ್ ಪ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಫಾರ್ ಚಿಲ್ಡ್ರನ್ ಏಜ್ಡ್ ಬಿಟ್ವೀನ್ 6 to 14. 6ರಿಂದ 14 ವರ್ಷದ ಎಲ್ಲ ಮಕ್ಕಳಿಗೆ ಪ್ರೀ ಮತ್ತು ಕಂಪಲ್ಸರಿ ಎಜುಕೇಷನ್ ಕೊಡಿಸುವುದು ಕೂಡ ಕೋಟಾರಿ ಕಮಿಷನ್ನ ಒಂದು ರೆಕಮೆಂಡೇಶನ್ ಆಗಿದೆ. ಎಸ್, ಪ್ರೀ ಆ್ಯಂಡ್ ಪ್ಲೀಸ್ ರಿಮೆಂಬರ್ ದಿಟ್ ಹಿಯರ್ ಆಲ್ಸೋ ಕ್ವಶನ್ ವಿಲ್ ಅರೈಸ್. ಎಸ್, ದಿಸ್ ಪ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ recommended by the Kotari Commission. Then one more important is 3 language formula at state level. Yes, it includes Hindi, English and regional language. Yes, the 3 language formula was also recommended by the Kotari Commission. Yes, 3 language formula ಅಂತಂತಂದರೆ ಒಂದು ಹಿಂದಿ, ಇಂಗ್ಲೀಷ್ ಮತ್ತು ಇನ್ನೊಂದು ರೀಜ್ನಲ್ ಲ್ಯಾಂಗ್ವೇಜನ್ನು ನಾವೆಲ್ಲ ಕಲ್ತಿದ್ದೀವಿ 10th ತನಕನೂ. ಸೊ ಈ ಒಂದು 3 ಲ್ಯಾಂಗ್ವೇಜ್ ಫಾರ್ಮುಲಾನ ಕೊಟ್ಟಿದ್ದು ಕೂಡ, ಅನುಮೋದನೆ ಕೊಟ್ಟಿದ್ದು ಕೂಡ ಕೋಟಾರಿ ಕಮಿಷನ್. ದೆನ್ ಕೋಟಾರಿ ಕಮಿಷನ್ ರೆಕಮೆಂಡೆಡ್ promoting regional languages Sanskrit as well as international languages English. Yes, ಇಂಗ್ಲೀಷ್ ಮತ್ತು ರೀಜ್ನಲ್ ಲ್ಯಾಂಗ್ವೇಜ್ ಸಂಸ್ಕೃತಿಗೆ ಬೆಳೆಸುವುದನ್ನು ಕೂಡ ಕೋಟಾರಿ ಕಮಿಷನ್ ಅನುಮೋದನೆ ನೀಡಿತ್ತು. ಆ್ಯಂಡ್ ಟು ಪ್ರಮೋಟ್ ಸೋಷಿಯಲ್ ಜಸ್ಟಿಸ್ ಕೋಟಾರಿ ಕಮಿಷನ್ ಫೋಕಸ್ ಆನ್ ಗರ್ಲ್ಸ್ ಎಜುಕೇಷನ್. ಪ್ಲೀಸ್ ರಿಮೆಂಬರ್, ಕೋಟಾರಿ ಕಮಿಷನ್ ಆಲ್ಸೋ ಗೇವ್ ಇಂಪಾರ್ಟೆನ್ಸ್ ಆನ್ ದಿ ಗರ್ಲ್ಸ್ ಎಜುಕೇಷನ್. Then education for backward classes, education for tribal people, physically and mentally handicapped children. Yes, then Kotari Commission recommended making maths and science as an integral part of education. Yes, very important it is. Yes, ಇದು ಒಂದು ಬಹಳ ಮಹತ್ವವಾದ ಲೈನ್ ಆಗಿದೆ, ಎಲ್ಲರೂ ನೆನಪಿಡಬೇಕು. Yes, maths and science as an integral part of education. Yes, it is recommended by the Kotari Commission. Question number 34. The provision for better and expanded programs for the education of minorities has been given priority in option A National Policy on Education, option B Ramamurthy Report, option C A and B, option D none of the above. ಎಸ್, ಇದರಲ್ಲಿ ಅಲ್ಪಸಂಖ್ಯಾತರ ಶಿಕ್ಷಣಕ್ಕೆ ಉತ್ತಮ ಅವಕಾಶ ಮತ್ತು ವಿಸ್ತರಿತ ಕಾರ್ಯಕ್ರಮಗಳಿಗೆ ಪ್ರಾಶಸ್ತ್ಯವನ್ನು ನೀಡಿದೆ. ಆಪ್ಷನ್ ಎ ರಾಷ್ಟ್ರೀಯ ಶಿಕ್ಷಣ ನೀತಿ, ಆಪ್ಷನ್ ಬಿ ರಾಮಮೂರ್ತಿ ವರದಿ, ಆಪ್ಷನ್ ಸಿ ಎ ಮತ್ತು ಬಿ ಎರಡು, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಎಸ್ ಫ್ರೆಂಡ್ಸ್, ಇಲ್ಲಿ ಸರಿಯಾದ ಉತ್ತರ ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ರಾಮಮೂರ್ತಿ ರಿಪೋರ್ಟ್. ಎಸ್, ಇಲ್ಲಿ ರಾಮಮೂರ್ತಿ ವರದಿ ಸರಿಯಾದ ಉತ್ತರ ಆಗಿದೆ. ಎಸ್, ರಾಮಮೂರ್ತಿ ರಿಪೋರ್ಟ್ it submitted its report on 9th January 1991. Please remember the year of report. The year is 1991, and it is recommended several changes which included the introduction of common school system, promotion of women education, early childhood care and education, ECCE. Please remember it, question may come here, ECCE. Then socially useful productive work, SUPW. Yes, these are recommended by the Ramamurthy Commission committee. Okay, the next question is ಅದೇ ರೀತಿ ಫ್ರೆಂಡ್ಸ್, ಕೆಲವೊಂದು ಕೆಸೆಟ್ ಅಸ್ಪಾರೆಂಟ್ಸ್ ನನಗೆ ಕಾಲ್ ಮಾಡಿ ಹೇಳಿದರು, ಸರ್ ಕನ್ನಡದಲ್ಲಿ ಸ್ವಲ್ಪ ಜಾಸ್ತಿ ಡಿಸ್ಕಷನ್ ಮಾಡಿ ಅಂತ. ಸೊ ನಾನು ಕನ್ನಡದಲ್ಲಿ ಹೆಚ್ಚಿನ ಡಿಸ್ಕಷನನ್ನು ಮಾಡ್ತಾಯಿದ್ದೀನಿ. ನಿಮ್ಗೆ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನೀವು ಕಮೆಂಟ್ನಲ್ಲಿ ತಿಳಿಸ್ಬೋದು. ಸೊ ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 35. ಅಮಂಗ್ ದ ಫಾಲೋವಿಂಗ್ ಯೂನಿವರ್ಸಿಟೀಸ್ which one is having the unitary characteristic? Option A Calcutta University, option B Delhi University, option C Lucknow University, option D Bharadwan University. ಕೊಟ್ಟಿರುವ ವಿಶ್ವವಿದ್ಯಾಲಯಗಳಲ್ಲಿ ಯಾವುದು ಒಂದು ಏಕರೂಪದ ಲಕ್ಷಣವನ್ನು ಹೊಂದಿದೆ? ಎಸ್, ಕಲ್ಕತ್ತಾ ವಿಶ್ವವಿದ್ಯಾಲಯ, ದೆಹಲಿ ವಿಶ್ವವಿದ್ಯಾಲಯ, ಲಕ್ನೋ ವಿಶ್ವವಿದ್ಯಾಲಯ, ಭರದ್ವಾನ್ ವಿಶ್ವವಿದ್ಯಾಲಯ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಡೆಲ್ಲಿ ಯೂನಿವರ್ಸಿಟಿ is having unitary characteristic. Yes, University of Delhi, yes, it is a collegiate public central university. Yes, Delhi University, it is a public university and it is located in New Delhi, and it was founded in the year of 1922 by an act of the Central Legislative Assembly, and it is recognized as an institute of eminence by the University Grant Commission. Question number 36. Value education should
Option A, familiarize students with all the virtues of life. Option B, enable students to develop a scale of values by themselves. Option C, teach students to distinguish between right and wrong. Option D, develop interest in students to read about values. ಮೌಲ್ಯಾಧಾರಿತ ಶಿಕ್ಷಣವು ಜೀವನದ ಎಲ್ಲ ಸದ್ಗುಣಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಿತಗೊಳಿಸುವುದು, ವಿದ್ಯಾರ್ಥಿಗಳನ್ನು ಅವರೊಳಗೆ ಮೌಲ್ಯಗಳ ಅಳತೆಯನ್ನು ಹೆಚ್ಚಿಸಲು ಸಮರ್ಥಗೊಳಿಸುತ್ತದೆ. ಆಪ್ಷನ್ ಸಿ, ವಿದ್ಯಾರ್ಥಿಗಳಿಗೆ ಸರಿ ಮತ್ತು ತಪ್ಪುಗಳ ಮಧ್ಯೆ ವ್ಯತ್ಯಾಸೀಕರಲು ಕಲಿಸುತ್ತದೆ, ವಿದ್ಯಾರ್ಥಿಗಳಲ್ಲಿ ಮೌಲ್ಯಗಳ ಬಗ್ಗೆ ಓದುವ ಅಭಿರುಚಿಯನ್ನು ಹೆಚ್ಚಿಸುತ್ತದೆ. ಫ್ರೆಂಡ್ಸ್, ಈ ರೀತಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡುವಾಗ ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿನೇ ಇರ್ತದೆ. ಯಾಕಂದರೆ ನೋಡಿ, ಇಲ್ಲಿ ಎಲ್ಲ ಯಾವುದೇ ಆಪ್ಷನ್ ಓದಿದ್ರು ಕೂಡ ಸರಿಯಾದ ರೀತಿಯಲ್ಲಿನೇ ಸರಿಯಾಗಿಯೇ ಇವೆ ಅಂತ ಒಂದು ಅನ್ನಿಸ್ತಾ ಇದೆ, ಹೌದಲ್ಲ? ಸೊ ಇಂಥ ಸಂದರ್ಭದಲ್ಲಿ ನೀವು ಸ್ವಲ್ಪ ಮೌಲ್ಯಾಧಾರಿತ ಶಿಕ್ಷಣ ಪ್ರಶ್ನೆಯನ್ನು ಸ್ವಲ್ಪ ಸರಿಯಾಗಿ ಓದಿ ಅದಕ್ಕೆ ಅತಿ ಹತ್ತಿರವಿರುವ ಒಂದು ಆನ್ಸರನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ. So let us see what do you mean by value education. See here, value education, it is a process of increasing the overall character of a student. Please remember, overall character of a student. Yes, value education, it is a process of increasing or developing overall character. ಯಾವುದೇ ವಿದ್ಯಾರ್ಥಿಯ ಓವರಾಲ್ ಕ್ಯಾರೆಕ್ಟರನ್ನು ಓವರಾಲ್ ಅಂತಂದರೆ ವ್ಯಕ್ತಿತ್ವವನ್ನು, ಓವರಾಲ್ ಅಂತಂದರೆ ಎಲ್ಲ ರೀತಿಯಿಂದಲೂ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವುದಕ್ಕೆ ನಾವು ವ್ಯಾಲ್ಯೂ ಎಜುಕೇಷನ್ ಅಂತ ಕರಿತೀವಿ, ಮೌಲ್ಯಾಧಾರಿತ ಶಿಕ್ಷಣ. ಇಟ್ ಇನ್ಕ್ಲೂಡ್ಸ್ ಕ್ಯಾರೆಕ್ಟರ್ ಡೆವಲಪ್ಮೆಂಟ್, ಪರ್ಸನಾಲಿಟಿ ಡೆವಲಪ್ಮೆಂಟ್, ಸ್ಪಿರಿಚುವಲ್ ಡೆವಲಪ್ಮೆಂಟ್, ಸೆನ್ಸಿಬಲ್ ಪರ್ಸನ್, ಸ್ಟ್ರಾಂಗ್ ಕ್ಯಾರೆಕ್ಟರ್ ಆ್ಯಂಡ್ ವ್ಯಾಲ್ಯೂಸ್. ಎಸ್, ಇದರಲ್ಲಿ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗಿರ್ಬೋದು, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗಿರ್ಬೋದು, ಮಾನಸಿಕ ದೈಹಿಕ ಎಲ್ಲವೂ ಕೂಡ ಒಳಗೊಂಡಿರ್ತದೆ. ಅಂತಂದರೆ ಇಲ್ಲಿ ಓವರ್ ಆಲ್ ಡೆವಲಪ್ಮೆಂಟನ್ನು ವ್ಯಾಲ್ಯೂ ಎಜುಕೇಷನ್ ಅಂತ ಕರಿತೀವಿ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಎಸ್. ಹಿಯರ್ you feel that all options are correct only, but here you have to see which is the very nearest answer to the question. So as I told you, value education is related to overall development of the student. So here the very perfect answer is enable students to develop a scale of values by themselves. Yes, this is the right answer here. ವಿದ್ಯಾರ್ಥಿಗಳನ್ನು ಅವರೊಳಗೆ ಮೌಲ್ಯಗಳ ಅಳತೆಯನ್ನು ಹೆಚ್ಚಿಸಲು ಸಮರ್ಥಗೊಳಿಸುತ್ತದೆ. ಎಸ್, ವಿದ್ಯಾರ್ಥಿಗಳು ಅವರೇ ಮೌಲ್ಯಗಳನ್ನು ಹೆಚ್ಚಾಗಿ ಕಲಿಬೇಕು, ಅವರಲ್ಲಿ ಎಲ್ಲ ರೀತಿಯ ಮೌಲ್ಯಗಳು ಹೆಚ್ಚಾಗಬೇಕು. ಸೊ ಸ್ಟೂಡೆಂಟ್ಸ್ ಹ್ಯಾವ್ ಟು ಲರ್ನ್ ಆಲ್ ದ ಮಾರಲ್ ವ್ಯಾಲ್ಯೂಸ್ themselves. ಎಸ್, ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಹಿಯರ್. ಸೊ ಇನ್ ದಿಸ್ ಟೈಪ್ ಆಫ್ ಕ್ವಶನ್ಸ್ ಯು ಹ್ಯಾವ್ ಟು ಫೈಂಡ್ ವೆರಿ ನಿಯರೆಸ್ಟ್ ಆನ್ಸರ್. ಸೊ ಇಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡುವಾಗ ಸ್ವಲ್ಪ ಎಚ್ಚರವಾಗಿರಬೇಕು. ಸ್ವಲ್ಪ ನಿಮಗೆ ಅದರ ಬಗ್ಗೆ ಮಾಹಿತಿ ಇದ್ದರೆ ನೀವು ಈ ಸರಳವಾಗಿ ಸಾಲ್ವ್ ಮಾಡ್ಬೋದು, ಬಟ್ ಹೆಚ್ಚಿನ ಒಂದು ತಾಳ್ಮೆಯಿಂದ ನೀವು ಇಲ್ಲಿ ಪ್ರಶ್ನೆಗಳನ್ನು ಓದಬೇಕಾಗ್ತದೆ. ಎಸ್, ಕ್ವಶನ್ ನಂಬರ್ 37. What is the name of the operating system that reads and reacts in terms of actual time? Option A, batch system. Option B, quick response system. Option C, real time system. Option D, time sharing system. ವಾಸ್ತವಿಕ ಸಮಯದಲ್ಲಿ ನಿಯಮದಂತೆ ಅರಿತು ಮತ್ತು ಪ್ರತಿಕ್ರಿಯಿಸುವ ಕಾರ್ಯಕಾರಿ ಪದ್ಧತಿಯ ಹೆಸರೇನು? ಸಮೂಹ ಪದ್ಧತಿ, ಚುರುಕು ಪ್ರತಿಕ್ರಿಯೆಯ ಪದ್ಧತಿ, ವಾಸ್ತವಿಕ ಸಮಯ ಪದ್ಧತಿ, ಸಮಯ ಹಂಚಿಕೆಯ ಪದ್ಧತಿ. ಎಸ್ ಫ್ರೆಂಡ್ಸ್, ಈ ರೀತಿ ನೀವು ಕೆಲವೊಂದು ಸಾರಿ ICT ಬಗ್ಗೆ ಪ್ರಶ್ನೆಗಳನ್ನು ಬಿಡಿಸುವಾಗ ನಿಮಗೆ ಕನ್ನಡದಲ್ಲಿ ಸರಿಯಾಗಿ ಅಷ್ಟೊಂದು ಅರ್ಥ ಆಗುವುದು ಸ್ವಲ್ಪ ಕೆಲವೊಂದು ಸಂದರ್ಭದಲ್ಲಿ ನೋಡಿ, ಈ ಒಂದು ಪ್ರಶ್ನೆಯಲ್ಲಿ ನಿಮಗೆ ಸರಿಯಾಗಿ ಪ್ರಶ್ನೆಗಳು ಇಲ್ಲಿ ಕನ್ನಡದಲ್ಲಿ ಅರ್ಥ ಆಗ್ತಾ ಇಲ್ಲ, ಅಂಥ ಸಂದರ್ಭದಲ್ಲಿ ನೀವು ಇಂಗ್ಲೀಷ್ನಲ್ಲಿ ಪ್ರಶ್ನೆಗಳನ್ನು ಸರಿಯಾಗಿ ಓದಬೇಕು. ಸೊ ವಾಟ್ ಈಸ್ ದ ನೇಮ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್ that reads and reacts in terms of actual time? Yes, here the right answer is option C, real time system. ಕನ್ನಡದಲ್ಲಿ ಇದಕ್ಕೆ ವಾಸ್ತವಿಕ ಸಮಯ ಪದ್ಧತಿ ಅಂತ ಕರಿತೀವಿ. Yes, the right answer is real time system. Yes, real time system or real time operating system. Yes, it is an operating system intended to serve real time applications that process data as it comes in, typically without buffer delays. Yes, there is no delays in the real time system. Okay, processing time requirements are measured in tenths of seconds or shorter increments of time. Yes,
Just remember, there is no buffering or there is no delay in real time system. Yes, ಈ ರಿಯಲ್ ಟೈಮ್ ಸಿಸ್ಟಮ್ನಲ್ಲಿ ಯಾವುದೇ ಕೂಡ ತಡ ಇರೋದಿಲ್ಲ, ಡಿಲೇ ಆಗೋದಿಲ್ಲ, ಮತ್ತು ಬಫರಿಂಗ್ ಕೂಡ ಇಲ್ಲಿ ಇರೋದಿಲ್ಲ. Question number 38. The input code of the compiler and assembler is called option A object code, source code, machine code, compiler code. ಕಂಪೈಲರ್ ಮತ್ತು ಅಸೆಂಬ್ಲರ್ಗಳ ಇನ್ಪುಟ್ ಕೋಡನ್ನು ಹೀಗೆಂದು ಕರೆಯುತ್ತಾರೆ. ಎಸ್, ಆಬ್ಜೆಕ್ಟ್ ಕೋಡ್, ಸೋರ್ಸ್ ಕೋಡ್, ಮೆಷಿನ್ ಕೋಡ್, ಕಂಪೈಲರ್ ಕೋಡ್. ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಸೋರ್ಸ್ ಕೋಡ್ ಈಸ್ ದ ಕರೆಕ್ಟ್ ಆನ್ಸರ್. ಎಸ್, ಇಲ್ಲಿ ಸರಿಯಾದ ಉತ್ತರ ಸೋರ್ಸ್ ಕೋಡ್ ಆಗಿದೆ. Yes, a translator, it is a language programming processor that converts a computer program. Yes, this software is written in the source code. Please remember. Then this source code, it is going to detect the error in translation and also recognizes it. ಇದು ಇಲ್ಲಿ ಕಂಪ್ಯೂಟರ್ನಲ್ಲಿ ಡಿಟೆಕ್ಟ್ಗಳನ್ನು ಫೈಂಡ್ ಮಾಡ್ತದೆ. This converts high level program into machine language system. Yes, which can be interpreted by the CPU. Question number 39. The first step in system development life cycle is option A analysis, option B database design, option C system design, option D preliminary investigation. Yes, which one is the first step in the development of life cycle? Yes, system development life cycle na modala hanta yavudu? The right answer is option D preliminary investigation. ಎಸ್, ಯಾವುದೇ ಒಂದು ಸಿಸ್ಟಮ್ ಡೆವಲಪ್ಮೆಂಟ್ನಲ್ಲಿ ಮೊದಲನೇ ಹಂತ ಯಾವುದಾಗಿರ್ತದೆ? ಪ್ರಾಥಮಿಕ ತಪಾಸಣೆ. ಕ್ವೆಶ್ಚನ್ ನಂಬರ್ 40. ಐಡೆಂಟಿಫೈ ದಿ ಆಡ್ ಟರ್ಮ್ ಅಮಂಗ್ ದ ಫಾಲೋವಿಂಗ್ ಗ್ರೂಪ್: ಮೈಕ್ರೋವೇವ್, ಆಪ್ಟಿಕಲ್ ಫೈಬರ್, ಕೋಆಕ್ಸಿಯಲ್ ಫೈಬರ್, ಟ್ವಿಸ್ಟೆಡ್ ಪೇರ್ ವೈರ್. ಎಸ್, ವೆನ್ ಪ್ಲೀಸ್ ರೀಡ್ ಆಲ್ ದ ಆಪ್ಷನ್ಸ್ ಕೇರ್ಫುಲಿ. ಕೆಳಗಿನ ಗುಂಪಿಗೆ ಸೇರದ ಪದ ಯಾವುದು? ಎಸ್, ಮೈಕ್ರೋವೇವ್, ಆಪ್ಟಿಕಲ್ ಫೈಬರ್, coaxial fiber, twisted pair wire. Here the right answer is microwave, because microwave is different from other options here. Yes, optical fiber, coaxial cable, twisted pair wire. Yes, these are used for with wired transmission. Yes, wired transmission, but microwave is used for wireless transmission. Okay, microwave is used for the wireless transmission, and optical fiber, coaxial cable, then twisted pair wire, all these three are used with wired transmission. Okay friends, this is about our today's session. ಮುಂದಿನ ಒಂದು ವಿಡಿಯೋದಲ್ಲಿ ನಾವು KSET 2016 ಪೇಪರ್ 1 ಪತ್ರಿಕೆಯ 41ರಿಂದ 50ರವರೆಗಿನ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ. ಇನ್ನು ಬರುವ 3 ವಿಡಿಯೋಗಳಲ್ಲಿ ನಾವು 2016 ಪೇಪರ್ ಅನ್ನು ಡಿಸ್ಕಷನನ್ನು ಮುಗಿಸ್ತೀವಿ. ಅದೇ ರೀತಿ ನೀವೇನಾದರೂ ನಮ್ಮ ಕರ್ನಾಟಕ ಸೆಟ್ ಸೀರಿಗೆ ಜಾಯಿನ್ ಆಗಲು ಇಲ್ಲಿ ನೀಡಿರುವ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಈ 40 ಟೆಸ್ಟ್ಗಳು 1000 MCQs PDF ಎಲ್ಲವೂ ಕೂಡ ನಿಮ್ಮ ಪೇಪರ್ 1 ಪ್ರಿಪ್ರೇಷನ್ಗೆ ತುಂಬಾ ಹೆಲ್ಪ್ ಆಗಿವೆ. ಓಕೆ, ಆ್ಯಂಡ್ ಅದೇ ರೀತಿ ಯು ಕ್ಯಾನ್ ಜಾಯಿನ್ ಫಾರ್ ಎಕನಾಮಿಕ್ಸ್ ಪೇಪರ್ 2 crash course also. For commerce also crash course is available. Yes, if you want to join our Telegram group, the link will be given in the description box. Yes, I wish all the best to all.